ಶಕ್ತಿ ಮಾತೆ ಕುಲದೇವಿ ಶ್ರೀ ಬನಶಂಕರ ದೇವಿಯನ್ನ ಕೆಲ ರೂಪದಲ್ಲಿ ಧ್ಯಾನಿಸುತ್ತಾ ನೇಕಾರ ಸಂತ ದೇವರ ದಾಸಿಮಯ್ಯರವರನ್ನ ಸ್ಮರಣೆ ಮಾಡ್ತಾ ಕಾರ್ಯಕ್ರಮದ ಪಾಲನ ಸಾನ್ನಿಧ್ಯವನ್ನು ಕರುಣಿಸಿದಂಥ ನಮ್ಮೆಲ್ಲರಿಗೂ ಕೂಡ ದಿವ್ಯ ದರ್ಶನ ಭಾಗ್ಯವನ್ನು ಕರುಣಿಸಿದಂಥ ಜಗದ್ಗುರು ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳು ಶ್ರೀ ಗಾಯತ್ರಿ ಪೀಠ ಮಹಾಸಂಸ್ಥಾನ ಮಠ ಹೇಮಕೂಟ ಹಂಪೆ ಅವರ ಪಾದಕ್ಕೆ ಹಣೆಮಣೆದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನ್ಯ ಶ್ರೀ ಡಾಕ್ಟರ್ ಜಿ ರಮೇಶ್ ಅವರೇ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವುದರ ಮೂಲಕ ಸಾಕಷ್ಟು ಔಚಿತ್ಯಪೂರ್ಣವಾದಂಥ ವಿಚಾರಗಳನ್ನು ಹಂಚಿಕೊಂಡಂಥ ಡಾಕ್ಟರ್ ಬಸವರಾಜ್ ಕಿರ್ಗಾಸರ್ ಅವರೇ, ಹಾಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಯಾವತ್ತು ಕರ್ನಾಟಕ ರಾಜ್ಯ ದೇವಾಲಯ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ನನ್ನ ಮಾರ್ಗದರ್ಶಕರು ಆದಂಥ ರವೀಂದ್ರ ಕಲಬುರ್ಗಿ ಅವರೇ, ಜೊತೆಗೆ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂಥ ಈ ನಾಡಿನ ಖ್ಯಾತ ಹೆಸರಾಂತ ಸಾಹಿತಿಗಳು, ಕಥೆಗಾರರು, ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾದಂಥ ನಮ್ಮವರೇ ಆದಂಥ ಲಕ್ಷ್ಮಣ್ ಬಲಾನಿ ಅವರೇ, ಹಾಗೆ ಮಾಧ್ಯಮ ಮಿತ್ರರವರೇ, ಹಾಗೆ ಇಲ್ಲಿ ನೆರೆದಿರುವಂಥ ಯಾವತ್ತು ನಮ್ಮ ಸಮುದಾಯದ ಬಂಧುಗಳೇ, ಭಗಿನಿಯರೇ, ಎಲ್ಲ ಸಾಧಕ ಸನ್ಮಿತ್ರರೇ, ಪ್ರತಿಭಾವಂತ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ಶರಣ ಸಮರ್ಪಣೆಯನ್ನ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಸುಮ್ಮನೆ ಕುಂತ್ರೆ ಮುಂದುವರಿಸ್ತೇನೆ, ಮಾತಾಡ್ತಾ ಇದ್ರೆ ಇಲ್ಲಿಗೆ ಮುಗಿಸ್ತೇನೆ. ಆಯ್ಕೆ ನಿಮ್ಮದು. ಮಾತಾಡ್ಬೋದಾ? ಬೋಲೋ ಭಾರತ್ ಮಾತಾ ಕಿ. ಜೋರಾಗಿ ಬರಲಿ. ಜೈ ದೇವಾಂಗ, ಜೈ ದೇವಾಂಗ, ಜೈ ದೇವಾಂಗ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಿಜವಾಗ್ಲೂ ಕೂಡ ಬಹಳ ಸಂತೋಷವಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ಸಾಧಕರೆಲ್ಲರೂ ಕೂಡ ವೇದಿಕೆಗೆ ಬಂದು ಆ ಒಂದು ಪುರಸ್ಕಾರವನ್ನು ಪಡೆದುಕೊಂಡು ಬಹಳಷ್ಟು ಸಂತೋಷವನ್ನು ಇಲ್ಲಿ ವ್ಯಕ್ತಪಡಿಸಿದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಬಹುಶಃ ಇವತ್ತು ನನ್ನ ಒಂದು ವಿಶೇಷ ಉಪನ್ಯಾಸವನ್ನು ಕೊಡಬೇಕು ಅಂತ ತಿಳ್ಕೊಂಡು ನನಗಿಲ್ಲಿ ಅವಕಾಶವನ್ನು ನನ್ನ ಮಾರ್ಗದರ್ಶಕರು, ಅಣ್ಣನವರೇ ಅಂತ ನಾನು ಅವರನ್ನ ಕರಿತೀನಿ, ರವೀಂದ್ರ ಕಲಬುರ್ಗಿ ಅವರು ನನಗೆ ಕರೆ ಮಾಡಿ ಕಾರ್ಯಕ್ರಮದ ನಿರೂಪಣೆ ಜವಾಬ್ದಾರಿ ಕೊಡ್ತಾ ಇದ್ರು ಪ್ರತಿ ವರ್ಷ. ಈ ವರ್ಷ ಒಂದಷ್ಟು ವಿಚಾರಗಳನ್ನು ನೀವು ಹಂಚಿಕೊಳ್ಳಿ ಅಂತ ತಿಳ್ಕೊಂಡು ವಿಶೇಷ ಉಪನ್ಯಾಸಕ್ಕೆ ಯಾವುದೇ ಒಂದು ಶೀರ್ಷಿಕೆಯನ್ನು ನೀಡದೇನೆ ಆ ಒಂದು ಸಭೆಯಲ್ಲಿ ಯಾವುದು ಔಚಿತ್ಯವೋ ಆ ಔಚಿತ್ಯಪೂರ್ಣ ವಿಚಾರಗಳನ್ನು ನೀವು ಮಂಡನೆ ಮಾಡಿ ಅಂತ ನನಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ನೇಕಾರ ಸಂತ ದೇವರ ದಾಸಿಮಯ್ಯನವರ ಒಂದು ವಚನದೊಂದಿಗೆ ನನ್ನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತೀನಿ. ಬಂಧುಗಳು, ತಮಗೆಲ್ಲ ಗೊತ್ತಿದೆ, ದೇವರ ದಾಸಿಮಯ್ಯನವರು ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದಂಥ ವಿಶಿಷ್ಟವಾದ ವಚನಗಳನ್ನು ನೀಡುವುದರ ಮೂಲಕ ಪ್ರತಿಯೊಬ್ಬರ ಜೀವನ ಹೇಗಿರಬೇಕು, ಆದರ್ಶವಾದಂಥ ಬದುಕನ್ನು ಹೇಗೆ ಕಟ್ಟಿಕೊಳ್ಬೇಕು, ಇಲ್ಲಿರುವಂಥ ಪ್ರಕೃತಿಯಲ್ಲಿರುವಂಥ ವಸ್ತುಗಳ ಮೂಲಕ ನಾವು ಹೇಗೆ ಕಲಿಯಬಹುದು ಅನ್ನುವಂಥದ್ದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಅವರದೇ ಒಂದು ವಚನ ಬಹಳ ಅದ್ಭುತವಾದಂಥ ವಚನ. ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು, ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು, ವಾಯು ಸುಳಿಯುವಲ್ಲದೆ ಸುಡಲರಿಯದು, ಆ ಅಗ್ನಿ ವಾಯುವ ಕೂಡಿದಲ್ಲದೆ ಅಡಿ ಹಿಡಿಯಲರಿಯದು, ಈ ಪರಿಯಂತೆ ನರರ ನೀವರೇ ಕ್ರಿಯಾಜ್ಞಾನ ಭೇದವ ರಾಮನಾಥ, ಕ್ರಿಯಾಜ್ಞಾನ ಭೇದವ ರಾಮನಾಥ ಅಂತ ಅದ್ಭುತವಾದಂಥ ಒಂದು ವಚನವನ್ನು ಕೊಟ್ಟಿದ್ದಾರೆ. ಎಷ್ಟು ಸರಳವಾಗಿ ಅಗ್ನಿ ಮತ್ತು ವಾಯುವಿನ ಎರಡು ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ಯಾವ ರೀತಿಯಾಗಿ ಜ್ಞಾನವನ್ನು ಪಡೆದುಕೊಳ್ಳಬೇಕು, ಆ ಜ್ಞಾನ ಯಾವ ರೀತಿಯಾಗಿ ಕ್ರಿಯೆಯಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಬಂಧವನ್ನು ಈ ಒಂದು ವಚನದಲ್ಲಿ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು. ನೋಡಿ, ಅಗ್ನಿಗೆ ಸುಡೋದು ಮಾತ್ರ ಗೊತ್ತು, ಹಾಗೆ ವಾಯು ಗಾಳಿಗೆ ಸುಳಿಯೋದು ಗೊತ್ತು, ಆದರೆ ಸುಡೋದು ಗೊತ್ತಿಲ್ಲ.
ಆದರೆ ಇವೆರಡೂ ಸೇರಿದಾಗ, ಅಗ್ನಿ ಮತ್ತು ವಾಯು ಇವೆರಡೂ ಸೇರಿದಾಗ ಮಾತ್ರ ಬೆಂಕಿ ಉತ್ಪತ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ, ಬೆಂಕಿ ಉರಿಯುತ್ತೆ, ಬೆಂಕಿ ಅಲಿಲಿಕ್ಕೆ ಪ್ರಾರಂಭ ಆಗುತ್ತೆ. ಕಾರಣ ಅಲ್ಲಿ ಅದು ಬೆಂಕಿ ಗಾಳಿಯ ಸಂಗ ಮಾಡಿದಾಗ ಮಾತ್ರ ಅದಕ್ಕೆ ತನ್ನದೇ ಆದಂಥ ಒಂದು ಶಕ್ತಿಯನ್ನು, ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇವತ್ತು ಜ್ಞಾನ ಅನ್ನುವಂಥದ್ದು, ನಾವು ಇವತ್ತು ಎಷ್ಟೋ ಒಂದು ಪದವಿಯನ್ನು ಪಡೆದುಕೊಳ್ತೀವಿ, ಎಷ್ಟೋ ಜ್ಞಾನವನ್ನು ಪಡೆದುಕೊಳ್ತೀವಿ. ಆದರೆ ನಾವು ಪಡೆದುಕೊಂಡಂಥ ಜ್ಞಾನ ಕ್ರಿಯೆಯ ಮೂಲಕ ಪ್ರಕಟವಾಗದಿದ್ದರೆ ಆ ಜ್ಞಾನಕ್ಕೆ ಯಾವುದೇ ರೀತಿಯಾದಂಥ ಮೌಲ್ಯ ಇರೋದಿಲ್ಲ. ಹೇಗೆ ಬೆಂಕಿಗೆ ಗಾಳಿಯ ಸಂಗಡವಿಲ್ಲದೆ ಅದು ಒತ್ತು ಉರಿಯೋಕ್ಕೆ ಆಗೋದಿಲ್ಲ, ಹಾಗೆ ಜ್ಞಾನಿಗಳು ಇವತ್ತು ಕ್ರಿಯೆಯಲ್ಲಿ ತೋರಿಸಿದಾಗ ಮಾತ್ರ ಆ ಜ್ಞಾನಕ್ಕೆ ಹೆಚ್ಚು ಬೆಲೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಅಂಥ ಒಂದು ಸಾಧ್ಯತೆಯನ್ನು ತಂದುಕೊಟ್ಟಿರುವಂಥ ವೇದಿಕೆ ಈ ಒಂದು ಪ್ರತಿಭಾ ಪುರಸ್ಕಾರ ಹಾಗೂ ವಿಶೇಷವಾಗಿ ಜನಪ್ರತಿನಿಧಿಗಳು, ಹೊಸದಾಗಿ ಆಯ್ಕೆಯಾದಂಥ ಜನಪ್ರತಿನಿಧಿಗಳಿಗೆ ತಮ್ಮ ಒಂದು ಜ್ಞಾನದ ಮೂಲಕ, ತಮ್ಮ ಒಂದು ಸಾಮರ್ಥ್ಯದ ಮೂಲಕ ಕ್ರಿಯೆಯಲ್ಲಿ ತೊಡಗಿ ಆ ಕ್ರಿಯೆಯಲ್ಲಿ ಯಶಸ್ಸನ್ನು ಪಡೆದು ಇವತ್ತು ಸಾಧಕ ವ್ಯಕ್ತಿಗಳಾಗಿ ನಮ್ಮೆಲ್ಲರ ಮುಂದೆ ನಿಂತಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಆ ಎಲ್ಲ ವಿಶೇಷ ಸಾಧಕರಿಗೆ, ಪ್ರತಿಭಾವಂತರಿಗೆ ಮೊಟ್ಟ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಆಗಲೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಮಹನೀಯರು ಬಹಳ ಉತ್ತಮವಾದಂಥ ವಿಚಾರವನ್ನು ಡಾಕ್ಟರ್ ಬಸವರಾಜ್ ಕೇರ್ಗಾರ್ ಅವರು ವ್ಯಕ್ತಪಡಿಸಿದರು. ಬಹುಶಃ ಇವತ್ತು ನೇಕಾರ ಸಮುದಾಯ ಬಹಳಷ್ಟು ಹಿಂದುಳಿದಿದೆ ಅಂತ ಹಣೆಪಟ್ಟಿಯನ್ನು ಹಚ್ಚಿಕೊಂಡು ಬಂದಂಥ ಈ ಸಮುದಾಯ ಇವತ್ತು ನಾಡಿನಾದ್ಯಂತ ವಿಶಿಷ್ಟವಾದಂಥ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮದೇ ಆದಂಥ ಪ್ರತಿಭೆಯನ್ನು ವ್ಯಕ್ತಪಡಿಸುವ ಮೂಲಕ ನಮ್ಮ ಸಮುದಾಯದವರು ಏನು ಎಂಬುದನ್ನು ನಾವೆಲ್ಲರೂ ಕೂಡ ಸಾಧಿಸಿ ತೋರಿಸಿದ್ದೇವೆ ಬಂಧುಗಳೇ. ಇದಕ್ಕೆ ಮೂಲ ಕಾರಣ ಶಿಕ್ಷಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಅವರು ಹೇಳಿದರು, ಇವತ್ತು ನಮ್ಮ ನೇಕಾರಿಕೆ ಉದ್ಯೋಗ ಪ್ರತಿಶತ 80ರಷ್ಟು ಕಡಿಮೆ ಆಗಿದೆ. ಕಾರಣ ಇವತ್ತು ನಾವು ಕೂಡ ಶಿಕ್ಷಣವಂತರಾಗ್ತಾ ಇದ್ದೀವಿ, ಜ್ಞಾನವಂತರಾಗ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿವ ವಿದ್ಯತೆ ಅಂತ. ಜ್ಞಾನಕ್ಕಿಂತ ಮಿಗಿಲಾದಂಥ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಅಂಥ ಒಂದು ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೀವಿ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಜ್ಞಾನವನ್ನು, ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಕಾರಣ ಆಗದೇ ಇರುವಂಥ ಸಂದರ್ಭದಲ್ಲಿ ಇಂಥ ಒಂದು ಕರ್ನಾಟಕ ರಾಜ್ಯ ದೇವಾಂಗ ಸಂಘ ಆಗಿರಬಹುದು, ನಮ್ಮ ಒಂದು ದೇವಾಂಗ ಸಮಾಜದ ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು, ಇತರ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಕಾರ, ಒಂದು ಪ್ರೋತ್ಸಾಹ, ಒಂದು ಪ್ರೇರಣೆಯ ಮೂಲಕ ಇವತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಆತ್ಮಶಕ್ತಿ, ಆತ್ಮಸ್ಥೈರ್ಯ ಮೂಡಿ ಇವತ್ತು ಶಿಕ್ಷಣದಲ್ಲಿ ಮುಂದುವರಿತಾ ಇದೆ. ಬಹುಶಃ ಇವತ್ತು ಶಿಕ್ಷಣ ಹೇಗೆ ಆಗಿದೆ ಅನ್ನುವಂಥದ್ದು ನಮಗಿಲ್ಲ ಗೊತ್ತಾಗಿದೆ. ಇವತ್ತು ಶಿಕ್ಷಣ ಅಂದರೆ ಅದೊಂದು ವ್ಯಾಪಾರಿ ಕೇಂದ್ರ ಆಗಿದೆ. ಆದರೆ ಪ್ರಾಮಾಣಿಕವಾಗಿ ನಾವು ಇವತ್ತು ಎಂತಹ ಶಿಕ್ಷಣವನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ಭಾಳ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ. ಜನಸಾಧಾರಣರಿಗೆ ಹೋರಾಟದ ಮನೋಭಾವ ಕಲಿಸದ, ಸಿಂಹ ಸದೃಶವಾದಂಥ ಧೈರ್ಯವನ್ನು ತುಂಬದ, ಪ್ರಾಮಾಣಿಕ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲದ, ಸ್ವಾವಲಂಬಿ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಆಗದಿರುವಂಥ ಶಿಕ್ಷಣದಿಂದ ಏನು ಪ್ರಯೋಜನ? ನಿಜವಾದ ಶಿಕ್ಷಣ ಒಬ್ಬನನ್ನು ಸ್ವಾವಲಂಬಿಯನ್ನಾಗಿ ಮಾಡಬೇಕು. ಆತ ಈ ಸಮಾಜದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ನೀತಿ, ಯಾವುದು ಅನೀತಿ, ಯಾವುದು ಧರ್ಮ, ಯಾವುದು ಅಧರ್ಮ, ಇಂಥವೆಲ್ಲವುಗಳನ್ನು ವಿವೇಚನಾಯುಕ್ತವಾದಂಥ ಬದುಕನ್ನು ಕಟ್ಟಿಕೊಳ್ಳುವಂಥ ಜ್ಞಾನ ಬೇಕಾಗಿದೆ ವಿನಃ ಅಂಕಗಳಿಗೆ ಜೋತು ಬಿದ್ದು ಅಂಕವನ್ನೇ ಪಡೆದುಕೊಂಡು ಅವರನ್ನೇ ಮಹಾಸಾಧಕರಂತ ಗುರುತಿಸಲಿಲ್ಲ, ಅದು ಅಲ್ಲ ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಇಲ್ಲಿ ಇಷ್ಟು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮೆಲ್ಲ ಪಾಲಕರಿಗೆ ಒಂದು ವ್ಯಾಮೋಹ ಬಂದುಬಿಟ್ಟಿದೆ. ಅಂಕಗಳನ್ನು ಗಳಿಸಿದವರು, 100ಕ್ಕೆ 100 ಅಂಕಗಳನ್ನು ಗಳಿಸಿದವರು ಮಾತ್ರ ನಾವು ಪ್ರತಿಭಾವಂತರು ಅಂತ ತಿಳ್ಕೊಂಡು ಅವರಿಗೆ ಪುರಸ್ಕಾರವನ್ನು ಮಾಡಿ ಗೌರವಿಸ್ತಾ ಇದ್ದೀವಿ. ಅದು ಹೆಮ್ಮೆಯ ವಿಚಾರ. ಇವತ್ತು ಪ್ರತಿಭಾವಂತರು ಬೇಕು. ಈ ಪ್ರತಿಭಾವಂತರ ಜೊತೆಯಲ್ಲಿ ಇವತ್ತು ಸಮಾಜದಲ್ಲಿ ಯಾರಿಗೂ ಕೂಡ ಅನ್ಯಾಯ ಮಾಡದೇ ಇದ್ದರೂ ಕೂಡ, ಅವರು ಅಕ್ಷರಸ್ಥರು ಅಲ್ಲದಿದ್ದರೂ ಕೂಡ ಅನ್ಯಾಯ ಮಾಡದೆ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರಲ್ಲ, ಅವ್ರಿಗೆ ಯಾರೂ ನಾವು ಬೆಲೆ ತರ್ತಾ ಇಲ್ಲ, ಅವ್ರಿಗೆ ಯಾರಿಗೂ ನಾವು ಹೊಗಳ್ತಾ ಇಲ್ಲ. ಕಾರಣ ಇವತ್ತಿನ ಸಮಾಜ ಹೇಗಿದೆಯಪ್ಪ ಅಂತಂದ್ರೆ, ಇವತ್ತು ಪ್ರತಿಭೆ ಇದ್ದರೆ, ಜ್ಞಾನ ಇದ್ದರೆ ನಮ್ಮನ್ನು ಯಾರಾದರೂ ಬಂದು ಕರೆದು ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಯಾವುದೇ ಒಂದು ಸ್ಥಾನಮಾನ ಇದ್ದರೆ ಮಾತ್ರ ನಮ್ಮನ್ನು ಗೌರವಿಸ್ತಾ ಇದ್ದಾರೆ. ಇದು ನಮ್ಮ ಸಮುದಾಯ ಅಲ್ಲ, ಎಲ್ಲ ಸಮುದಾಯದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಇರುವಂಥದ್ದು.
ಹಾಗಾಗಿ ಇವತ್ತು ಶಿಕ್ಷಣ ಅನ್ನುವಂಥದ್ದು ಏನಾಗಬೇಕಪ್ಪ ಅಂದ್ರೆ, ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಹುಟ್ಟುವಾಗ ನಾವೆಲ್ಲರೂ ಕೂಡ ವಿಶ್ವ ಮಾನವರಾಗಿರ್ತೀವಿ. ಹುಟ್ಟಿದ ಪ್ರತಿಯೊಂದು ಮಗುವು ಕೂಡ ವಿಶ್ವ ಮಾನವನಾಗುತ್ತೆ. ಆದರೆ ಬೆಳೀತಾ 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 ಅಲ್ಪ ಮಾನವನಾಗಿರುತ್ತೆ. ಹಾಗಾದರೆ ಮಗು ವಿಶ್ವ ಮಾನವನಾಗಿರುವಂಥ ಮಗು ಅಲ್ಪ ಮಾನವನಾದ ಮೇಲೆ ಆ ಅಲ್ಪ ಮಾನವನನ್ನ ಮತ್ತೆ ವಿಶ್ವ ಮಾನವನನ್ನಾಗಿ ಮಾಡುವುದೇ ನಿಜವಾದ ಶಿಕ್ಷಣ ಅನ್ನುವಂಥದ್ದನ್ನ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾಕೆ ಇವತ್ತು ಒಬ್ಬ ವಿಶ್ವ ಮಾನವನಾದಂಥ ಸಂದೇಶವನ್ನು ಸಾರುವಂಥ ಎಲ್ಲ ವಿದ್ಯಾಭ್ಯಾಸವನ್ನು ನಾವೆಲ್ಲರೂ ಕೂಡ ಮಾಡಿರ್ತೀವಿ. ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಕೂಡ ನಾವು ದಾರಿ ತಪ್ತೀವಿ. ಕಾರಣ ಏನಪ್ಪ ಅಂದರೆ, ಇವತ್ತು ಅರಿಷಡ್ ವರ್ಗಗಳು ಅಂತ ನಾವು ಏನು ಕರಿತೀವಿ. ಇವತ್ತು ಮಾನವನ ಒಂದು ಏಳಿಗೆಗೆ ಈ ಅರಿಷಡ್ ವರ್ಗಗಳು ಯಾವ ರೀತಿಯಾಗಿ ಪರಿಣಾಮ ಬೀರ್ತವೆ ಅಂದರೆ ನಾವೆಲ್ಲ ನೋಡಬಹುದು. ಮಕ್ಕಳವನ್ನು ಉದಾಹರಣೆಗೆ ತೆಗೆದುಕೊಂಡು ನೋಡಿದ್ರೆ, ಇಲ್ಲೇ ಬನಶಂಕರಿ ದೇವಸ್ಥಾನದ ಮುಂದುಗಡೆ ಸಾಕಷ್ಟು ಅಂಗಡಿಗಳಿದೆ. ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋದಾಗ ಮಗು ಒಂದು ಆಟದ ಸಾಮಗ್ರಿ ಇರುವಂಥ ಅಂಗಡಿಯನ್ನು ನೋಡಿ, ಅಲ್ಲಿರುವಂಥ ಆಟದ ವಸ್ತುಗಳನ್ನು ನೋಡಿ ಪಾಲಕನಿಗೆ, ತಂದೆಗೆ, ತಾಯಿಗೆ ಹೇಳುತ್ತೆ, ನನಗದು ಬೇಕು, ಅದು ಬೇಕು ಅಂತ. ಹೌದಾ? ನಾವೇನು ಮಾಡ್ತೀವಿ ಪಾಲಕರು? ಅದು ಏನು ಆಸೆ ಪಡ್ತದಲ್ಲ ಅದನ್ನು ನಾವು ಅದಕ್ಕೆ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಕೊಡಿಸ್ತೇ ಇದ್ರೆ ಏನು ಮಾಡುತ್ತೆ ಆ ಮಗು? ಕೋಪಿಸ್ಕೊಳ್ತೈತಿ, ಸಿಟ್ಟು ಮಾಡ್ಕೊಳ್ತೈತಿ, ನಮ್ಮ ಮೇಲೆ ಕೈ ಕೊಸರ್ತೈತಿ, ಬಾ ಅಂದ್ರೂ ಬರೋದಿಲ್ಲ. ಕಾರಣ ಮಗು ಆಸೆ ಪಟ್ಟದ್ದು. ಅದಕ್ಕೆ ನಾವು ಕಾಮ ಅಂತ ಕರಿತೀವಿ. ಆ ಕಾಮ ಅಂದ್ರೆ ಬಯಕೆ. ನಾವೆಲ್ಲ ನೋಡಿದ್ದೆಲ್ಲವನ್ನು ನಾವು ಏನು ಮಾಡ್ತೀವಿ? ನನಗಿರಲಿ ನನಗಿರಲಿ ಅಂತ ತಿಳ್ಕೊಂಡು ಬಯಕೆಯನ್ನು ನಾವು ಪಡ್ಕೊಳ್ತೀವಿ, ಬಯಸ್ತೀವಿ. ಹಾಗೆ ಬಯಸಿದ್ದನ್ನ ನಮಗೆ ಅಕಸ್ಮಾತಾಗಿ ಬಯಸಿರುವಂತಹ ವಸ್ತು, ಆ ಒಂದು ಸ್ಥಾನ ಸಿಗದೇ ಇದ್ರೆ ನಾವು ಏನು ಮಾಡ್ಕೊಳ್ತೀವಿ? ಸಹಜವಾಗಿ ಉದ್ರೇಕಗೊಳ್ತೀವಿ, ಕೋಪಿಸ್ಕೊಳ್ತೀವಿ. ಕಾಮ, ಕ್ರೋಧ. ಆ ನಂತರ ಮಗುವಿನ ನಾವು ಅದು ಆಸೆ ಪಟ್ಟಿತ್ತು, ಅದಕ್ಕೆ ಕೊಡಿಸಿದ್ವಪ್ಪ ಅಂತಂದ್ರೆ ಮಗು ಅಷ್ಟಕ್ಕೆ ಸುಮ್ಮಾಗೋದಿಲ್ಲ, ಇನ್ನೊಂದು ಕೊಡಿಸುವಂತೆ, ಇನ್ನೂ ಬೇಕು ಅನ್ನುವಂಥ ಒಂದು ಲೋಭ ಅಲ್ಲಿ ಮಗುವಿನಲ್ಲಿ ಬೆಳೀತದೆ. ಆಯಿತು, ಮಗು ಆಸೆ ಪಡ್ತು, ಇನ್ನು ಮಗುವಿಗೆ ಕೊಡಿಸ್ತಾ ಇದ್ರೆ ಕೋಪಿಸ್ಕೊಳ್ತದೆ ಅಂತ ತಿಳ್ಕೊಂಡು ಒಂದು ವಸ್ತುವನ್ನು ಕೊಡಿಸಿದ್ರಿ, ಅಷ್ಟಕ್ಕೆ ಸುಮ್ಮಾಗೋದಿಲ್ಲ. ಮಗು ಏನು ಮಾಡುತ್ತೆ? ಇನ್ನೂ ಬೇಕು, ಇನ್ನೂ ಬೇಕು ಅಂತ ತಿಳ್ಕೊಂಡು ಆಸೆ ಪಡಲ್ವಾ? ಅದು ಲೋಭ, ಮೋಹ, ಅದರ ಮೇಲೆ ಮೋಹ. ಆಮೇಲೆ ಅಷ್ಟಕ್ಕೆ ಸುಮ್ಮನಿರೋದಿಲ್ಲ, ಆ ವಸ್ತು ನನ್ನಲ್ಲೇ ಉಳಿಬೇಕಂತ ತಿಳ್ಕೊಂಡು ಅದನ್ನು ಯಾರಿಗೂ ಕೂಡ ತೋರಿಸೋದಿಲ್ಲ. ಅಷ್ಟೊಂದು ಪ್ರೀತಿ, ಅಭಿಮಾನ ಆ ಒಂದು ವಸ್ತುವಿನ ಮೇಲೆ ಮಗುವಿಗೆ ಪರಿಣಾಮ ಬೀರುತ್ತೆ. ಆ ನಂತರ ಅಷ್ಟಕ್ಕೆ ಸುಮ್ಮಿರುತ್ತ ಮಗು ತನ್ನಲ್ಲಿರುವಂಥ ವಸ್ತುವನ್ನು ಎಲ್ಲರಿಗೆ ತೋರಿಸ್ತೈತಿ. ನನ್ನಲ್ಲಿರುವಂಥ ವಸ್ತು ನಿಮ್ಮಲ್ಲಿಲ್ಲ ಅನ್ನುವಂಥ ಮನೋಭಾವದಿಂದ ಅದರಲ್ಲಿ ಅಹಂಭಾವ ಬೆಳಲಿಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನೇ ನಾವು ಮದ ಅಂತ ಕರಿತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ. ಇನ್ನು ಕೊನೆಯಲ್ಲಿ ಬರುವಂಥದ್ದು ಅಕಸ್ಮಾತಾಗಿ ಮಗು ತನ್ನಲ್ಲಿರುವಂತಹ ವಸ್ತು ಇನ್ನೊಬ್ಬರಲ್ಲಿ ಐತಿ ಅನ್ನುವಂಥದ್ದು ನೋಡಿದ ತಕ್ಷಣ ಏನ್ ಮಾಡುತ್ತೆ ಹೇಳಿ? ಹೊಟ್ಟೆ ಕಿಚ್ಚು ಪಡುತ್ತೆ. ನನ್ನ ಹತ್ರ ಇರುವಂತಹ ವಸ್ತು ಅವ್ರ ಹತ್ರ ಐತಂದಾಗ ಸಹಜವಾಗಿ ಮಗು ಹೊಟ್ಟೆ ಕಿಚ್ಚನ್ನ ಪಡೆಯುತ್ತೆ. ಈ ಮಗುವಿನ ಉದಾಹರಣೆಯನ್ನ ತೆಗೆದುಕೊಂಡು ಈ ಅರಿಷಡ್ ವರ್ಗಗಳನ್ನು ಹೇಳಿದಿನಲ್ಲ, ಇದು ನಮ್ಮೆಲ್ಲರಲ್ಲಿಯೂ ಕೂಡ ಇಂಥ ಭಾವಗಳು ಒಂದು ಕ್ಷಣ ಬಂದು ನಮ್ಮ ಜೀವನದಲ್ಲಿ ಹೋಗೇ ಹೋಗಿರುತ್ತೆ. ಹೌದಲ್ವಾ? ಹಾಗಾದ್ರೆ ಇವತ್ತಿನ ಶಿಕ್ಷಣದ ಮೂಲಕ ನಮ್ಮ ಮಕ್ಕಳಿಗೆ ಇಂಥ ಎಲ್ಲ ವಿಚಾರಗಳನ್ನು ತಿಳಿಯಪಡಿಸಬೇಕಾಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಅರಿಷಡ್ ವರ್ಗಗಳನ್ನು ಕಿತ್ತೊಗೆಯುವಂಥ ಮನೋಭಾವವನ್ನು ಇವತ್ತು ನಾವು ಮಕ್ಕಳಲ್ಲಿ ಶಿಕ್ಷಣದ ಮೂಲಕ ಕೊಡಬೇಕಾಗಿದೆ. ಯಾಕಂದ್ರೆ ಇವತ್ತು ಮನುಷ್ಯನಿಗೆ ಎಷ್ಟಿದ್ರೂ ಕೂಡ ಸಂತೃಪ್ತಿ ಅನ್ನುವಂಥದ್ದಿಲ್ಲ, ತೃಪ್ತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾವೆಲ್ಲರೂ ಕೂಡ ಇನ್ನೂ ಬೇಕು 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 ಅನ್ನುವಂಥ ಸಂಸ್ಕೃತಿಯಲ್ಲೇ ಇದಿವೆ ವಿನಃ ಇರುವಂಥದ್ರಲ್ಲಿ ನಾವು ತೃಪ್ತಿಯಿಂದ ಸಂತೃಪ್ತಿಯಿಂದ ಜೀವನ ನಡೆಸುವಂಥ ಮನೋಭಾವವನ್ನು ನಾವೆಲ್ಲರೂ ಕೂಡ ರೂಢಿಸಿಕೊಂಡಿದ್ದೇವೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ,
ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕಂತ ತಿಳ್ಕೊಂಡು ಬಹಳ ಪ್ರಯತ್ನ ಪಡ್ತಾನೆ, ಎಲ್ಲ ಅವಕಾಶಗಳನ್ನು ಬಳಸ್ಕೊತಾನೆ. ಆದರೆ ಅವನ ಒಂದು ದುರಾದೃಷ್ಟ, ಯಾವುದೇ ರೀತಿಯಾದಂಥ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ, ಮನೆಯಲ್ಲಿ ಎಲ್ಲರ ಕಡೆಯಿಂದಲೂ ಕೂಡ ಬಯಸ್ಕೊಳ್ತಾನೆ, ಅವಮಾನಿತನಾಗ್ತಾನೆ. ಆಗ ಈ ಜೀವನನೇ ಸಾಕಪ್ಪ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಮನೆಯನ್ನು ಬಿಟ್ಟು ಹೋಗ್ತಾನೆ ಹೊರಗಡೆ. ಹೋಗುವಂಥ ಸಂದರ್ಭದಲ್ಲಿ ಹೋಗ್ತಾನೆ ರಣಬಿಸಿಲು. ಆ ರಣಬಿಸಿಲಿನಲ್ಲಿ ಒಂದು ಮರ ಸಿಗುತ್ತೆ. ಭಾಳ ಸುಸ್ತಾಗಿರ್ತಾನೆ. ಸ್ವಲ್ಪ ವಿಶ್ರಮಿಸಿ ಮುಂದೆ ಸಾಗಬೇಕಂತ ತಿಳ್ಕೊಂಡು ಮರದ ನೆರಳಿಗೆ ಕುಳಿತುಕೊಳ್ತಾನೆ. ಕುಳಿತುಕೊಂಡಂಥ ಸಂದರ್ಭದಲ್ಲಿ ಆತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ, ತಾಯಿ ಬನಶಂಕರಿಯನ್ನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ, ಭಗವಂತ, ನನಗೆ ಬಾಯಾರಿಕೆ ಆಗ್ತಾ ಇದೆ, ನನ್ನ ದಾಹವನ್ನು ನೀಗಿಸಲಿಕ್ಕೆ ಒಂದಿಷ್ಟು ನೀರನ್ನು ಕರುಣಿಸು, ಉಪಕರಿಸು ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿದಾಗ ಭಗವಂತ ತಥಾಸ್ತು ಅಂತ ತಿಳ್ಕೊಂಡು ಆತನಿಗೆ ಕುಡಿಯಲಿಕ್ಕೆ ನೀರು ಕೊಡ್ತಾನೆ. ಆನಂದವಾಗಿ ನೀರು ಕುಡಿತಾನೆ. ಹಾಯಾಗಿ ಮಲಗಬೇಕಂತಾನೆ, ಮಲಗಿಸ್ಕೊಳ್ಳೋದಿಲ್ಲ. ಯಾಕೆ ಹೇಳಿ, ಹೊಟ್ಟೆ ಹಸಿವು ತಾಳಲಾರದೆ ಮತ್ತೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ದೇವ, ಹೊಟ್ಟೆ ಹಸಿವಾಗ್ತಾ ಇದೆ, ನನಗೊಂದಿಷ್ಟು ಉಣ್ಲಿಕ್ಕೆ ಒಂದಿಷ್ಟು ಪ್ರಸಾದವನ್ನು, ಒಂದಿಷ್ಟು ಆಹಾರವನ್ನು ಕರುಣಿಸಿದರೆ ಚಲೋ ಆಯ್ಕತ್ತಲ್ಲ ಅಂದ. ತಥಾಸ್ತ ಅಂತ ತಿಳ್ಕೊಂಡು ಆಹಾರನೂ ಬಂತು. ಆಯಿತು, ಯಥೇಚ್ಛವಾಗಿ ಊಟ ಮಾಡಿದ, ನೀರು ಕುಡ್ದ. ಇನ್ನೇನು ಸ್ವಲ್ಪ ವಿರಮಿಸ್ಬೇಕಂತೇಳಿ ಮಕ್ಕೋತಾನ. ಅಲ್ಲಿರುವಂಥ ಕಲ್ಲು ಮುಳ್ಳುಗಳು ಚುಚ್ತಾವೆ. ಅಷ್ಟಕ್ಕೆ ಸುಮ್ಮಾಗೋದಿಲ್ಲ. ನೋಡಿ ಆಸೆ ಹೆಂಗೈತಿ. ಭಗವಂತ ಇನ್ನೊಂದು ಚಲೋ ಪಲ್ಲಂಗಿದ್ರು ಚಲೋ ಆಕಿತ್ತಲ್ಲ ಅಂತಾನೆ. ಆಯ್ತು ಅಂತ ತಿಳ್ಕೊಂಡು ಪಲ್ಲಂಗಿನೂ ಕೂಡ ಬರುತ್ತೆ. ಮಲಗಿದಾಗ ದೂರಿಂದ ನಡ್ಕೋತ ಬಂದಿರ್ತಾನ. ಭಾಳಷ್ಟು ಸುಸ್ತಾಗಿರ್ತೈತಿ, ಕೈಕಾಲೆಲ್ಲ ಹರಿತಾ ಇರ್ತಾವೆ. ಆಗ ಯೋಚನೆ ಮಾಡ್ತಾನೆ, ಒಂದಿಷ್ಟು ದಾಸಿಯರು ಇದ್ರೆ ನನ್ನ ಕೈಕಾಲನ್ನು ಒತ್ತಿದ್ರೆ ಚಲೋ ಆಕಿತ್ತಂತಾನೆ. ಆಯ್ತು ಅಂತ ತಿಳ್ಕೊಂಡು ಅವರು ಬರ್ತಾರೆ. ಇವ್ರಿಗೆ ಆಶ್ಚರ್ಯ, ಏನಪ್ಪ ಇದು, ನಾನು ಏನು ಕೇಳ್ತಾ ಇದ್ದೀನಿ, ಭಗವಂತ ನನಗೆಲ್ಲ ಕರುಣಿಸಿ ಕೊಡ್ತಾ ಇದ್ದಾನಲ್ಲ. ಹಾಗಾದರೆ ಇಷ್ಟೊತ್ತು ನಾನು ಪಡ್ಕೊಂಡಿದ್ದು ಇದು ಕನಸನ್ನು ನೋಡ್ಬೇಕಂತ ತಿಳ್ಕೊಂಡು ಮನಸ್ಸಿನಾಗ ಏನು ಮಾಡ್ತಾನಪ್ಪ ಅಂದ್ರೆ, ಇಲ್ಲಿ ಅಕಸ್ಮಾತಾಗಿ ದಟ್ಟ ಅರಣ್ಯ ಐತಿ, ಇಲ್ಲಿ ಏನಾದರೂ ಒಂದು ಹುಲಿ ವ್ಯಾಘ್ರ ಬಂದು ನನ್ನ ತಿಂದ್ರ ಗತಿ ಏನೋ ದೇವ ಅಂತಾನ. ಆ ಕ್ಷಣದಾಗ ಏನಾಗಿಬಿಡ್ತೈತಪ್ಪ ಅಂದ್ರೆ, ಅಲ್ಲೊಂದು ವ್ಯಾಘ್ರ ಹುಲಿ ಬಂದು ಆತನನ್ನು ತಿಂದಾಕಿಬಿಡುತ್ತೆ. ಈ ಕಥೆಯ ತಿರುಳು ಇಷ್ಟೇ. ಇಲ್ಲಿ ಆಸೆಗಳಿಗೆ ಕೊನೆ ಅನ್ನುವಂಥದ್ದು ಇಲ್ಲ. ಆದರೆ ಅತಿ ಆಸೆಯನ್ನು ಮಾಡಿದಾಗ ಹೇಗೆ ನಮ್ಮಲ್ಲಿ ನಕಾರಾತ್ಮಕ ಭಾವನೆಗಳು ಉದ್ಭವ ಆದವಪ್ಪ ಅಂದ್ರೆ ಖಂಡಿತವಾಗಲೂ ವಿನಾಶ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಇವತ್ತು ಪ್ರತಿಭಾವಂತ ಏನು ವಿದ್ಯಾರ್ಥಿಗಳಿದ್ದೀರಿ, ಸಾಧಕರಿದ್ದೀರಿ, ನಾವೆಲ್ಲರೂ ಕೂಡ ನಾವು ಒಮ್ಮೆ ಯೋಚನೆ ಮಾಡಬೇಕು. ಇವತ್ತು ಸಮಾಜಕ್ಕಾಗಿ ನಾವು ಏನನ್ನಾದರೂ ವಿಶಿಷ್ಟವಾದಂಥ ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ಮನೋಭೂಮಿಕೆಯ ಮೇಲೆ ನಮ್ಮ ಒಂದು ಕರ್ತವ್ಯ ಪ್ರಜ್ಞೆಯಿಂದ ಇರುವ ಕೆಲಸವ ಮಾಡು ಕಿರಿದೆನ್ನೆಲೆ ಮನಬಿಟ್ಟು ದೊರೆತುದನ್ನು ಹಸಾದವೆನ್ನೊಂದು ಗೊಣಗದೆ ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲಾರದೆ ಮಂಕುತಿಮ್ಮ ಎಂಬ DVಜಿಯವರ ಮಾತಿನಂತೆ ನಾವೆಲ್ಲರೂ ನಮಗೇನು ಉದ್ಯೋಗ ಸಿಕ್ಕಿದೆ, ಏನು ನನ್ನ ಕಾಯಕ ಇದೆ, ಆ ಕಾಯಕದಲ್ಲಿ ನಾನು ಕೈಲಾಸ ಕಾಣುವನಂತವನಾಗಬೇಕು. ಆ ಕಾಯಕದಲ್ಲೇ ಶ್ರದ್ಧೆಯಿಂದ, ಭಕ್ತಿಯಿಂದ, ಧರ್ಮನಿಷ್ಠೆಯಿಂದ ಮತ್ತು ಸ್ವಾರ್ಥರಹಿತವಾಗಿ ನಾನು ಕಾಯಕವನ್ನು ಮಾಡಿದೆಪ್ಪ ಅಂದರೆ ಆ ಕಾಯಕಕ್ಕೆ ಒಂದು ವಿಶಿಷ್ಟವಾದಂಥ ಕರ್ಮನ್ನೇ ವಾಧಿಕಾರಸ್ಥೇನ ಮಾ ಫಲೇಸು ಕದಾಚನ ಎಂಬಂತೆ ನಮ್ಮ ಒಂದು ಕರ್ಮವನ್ನು ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಮಾಡಿದ್ದೇ ಆದರೆ ಖಂಡಿತವಾಗಲೂ ನಮಗೆ ಉತ್ತಮವಾದಂಥ ಪ್ರತಿಫಲ ದೊರೆಯುತ್ತೆ ಅನ್ನೋದಕ್ಕೆ ಇವತ್ತು ಸಾಕಷ್ಟು ಸಾಧಕರು ಇವತ್ತು ನಮ್ಮ ಕಣ್ಣಿದ್ದಾರೆ. ಹಾಗಾಗಿ ಇವತ್ತು ಶಿಕ್ಷಣ ಅನ್ನುವಂಥದ್ದು, ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳಷ್ಟು ನೋವಿನಿಂದ ಹೇಳ್ತಾರೆ. ಇವತ್ತು ನಾವು ವಿದ್ಯೆಯನ್ನು ಪಡ್ಕೊತಾ ಇದ್ದೀವಿ, ಬುದ್ಧಿಯನ್ನು ಪಡ್ಕೊತಾ ಇದ್ದೀವಿ. ವಿದ್ಯೆ ಬಂತು, ವಿನಯ ಹೋಯಿತು. ಬುದ್ಧಿ ಬಂತು, ಶ್ರದ್ಧೆ ಹೋಯಿತು. ವಿಜ್ಞಾನ ಬಂತು, ಸಮಾಧಾನ ಹೋಯಿತು. ದೀರ್ಘಾಯುಷ್ಯ ಬಂತು, ಜೀವನ ಸಾರಸ್ಯ ಹೋಯಿತು. ಬೋಧನೆ ಬಂತು, ಸಾಧನೆ ಹೋಯಿತು. ಮಾತು ಬಂತು, ಕೃತಿ ಹೋಯಿತು. ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯಿತು. ಜಾತಿ ಬಂತು, ಏನಾಯ್ತು ಇವತ್ತು? ಜಾತಿ ಬಂದು ನಮ್ಮ ಎಲ್ಲ ವ್ಯವಸ್ಥೆಯನ್ನು ಕೂಡ ಇವತ್ತು ಏನಾಗಿದೆ ಅನ್ನುವಂಥದ್ದನ್ನು ನಾವು ಮನಗಂತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ಜ್ಞಾನ ಕೊಡಬೇಕಾಗಿರುವಂಥದ್ದು, ಪ್ರತಿಯೊಬ್ಬ ಶಿಕ್ಷಣವನ್ನು ಕೊಡಬೇಕಾಗಿದ್ದು ಪ್ರತಿಯೊಬ್ಬ ತಂದೆ ತಾಯಿಗಳ ಆದ್ಯ ಕರ್ತವ್ಯ. ಹಾಗಾಗಿ ಇವತ್ತು ನಾವು ವಿಚಾರ ಮಾಡ್ತೀವಿ, ಸಾಕಷ್ಟು ನಮ್ಮ ಮಕ್ಕಳ ಬಗ್ಗೆನೇ ಚಿಂತನೆಯನ್ನು ಮಾಡಿ 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 ಇವತ್ತು ಪಾಲಕರೆಲ್ಲ ಸೊರಗಿ ಹೋಗ್ತಾ ಇದ್ದೀವಿ.
ಇವತ್ತು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ವೃದ್ಧಾಶ್ರಮಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕೆ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದ್ದಾವಪ್ಪ ಅಂದ್ರೆ ಅಲ್ಲಿ ಯಾವುದೇ ಒಂದು ಅಜ್ಞಾನದಿಂದ ಆಗ್ತಾ ಇಲ್ಲ, ಇವತ್ತು ಜ್ಞಾನದಿಂದಲೇ. ಇವತ್ತು ನಾವು ಪಡ್ಕೊಂಡಂಥ ಜ್ಞಾನ ಕೇವಲ ನಮ್ಮ ಸ್ವಾರ್ಥಕ್ಕಾಗಿದೆ. ಇಡೀ ಒಂದು ಕುಟುಂಬವನ್ನು, ಇಡೀ ಒಂದು ಸಮುದಾಯವನ್ನು ಪ್ರೀತಿಸುವಂಥ ಒಂದು ಶಿಕ್ಷಣ ಇವತ್ತು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾಗಿದೆ. ಅದಕ್ಕೆ ಮಕ್ಕಳ ಬಗ್ಗೆ ಚಿಂತನೆ ಮಾಡುವಂಥವ್ರು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತು, ದಕ್ಕಿತೇ ಕುರುಪಾಂಡು ತನೆಯರಿಗೆ ರಾಜ್ಯ ಸುಖ, ದಿಕ್ಕು ಅವರಿಗವರೇ ಮಂಕುತಿಮ್ಮ, ದಿಕ್ಕು ಅವರಿಗವರೇ ಮಂಕುತಿಮ್ಮ ಎಂಬ ಡಿ.ವಿ.ಜಿಯವರ ಅದ್ಭುತ ಮಾತುಗಳನ್ನು ನಾವೆಲ್ಲ ಸ್ಮರಣೆ ಮಾಡಿಕೊಂಡಾಗ ನೋಡ್ಬೋದು. ಮಹಾಭಾರತದಲ್ಲಿ ದ್ರೋಣರಿದ್ದರು, ಧೃತರಾಷ್ಟ್ರರಿದ್ದರು, ಎಂಥ ಅದ್ಭುತವಾದಂಥ ವ್ಯಕ್ತಿಗಳಿದ್ದರು. ಇದ್ದಾಗಲೂ ಕೂಡ ಅಲ್ಲಿ ಯುದ್ಧವನ್ನು ತಡೆಯಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ಸ್ವತಂತ್ರವಾಗಿ ಬದುಕುವಂಥ ಅಧಿಕಾರವನ್ನು ಕೊಡಬೇಕು. ಹಾಗೆ ಅವರಿಗೆ ಸೂಕ್ತವಾದಂಥ ಸಮಯೋಚಿತ ಅವರಿಗೆ ಮಾರ್ಗದರ್ಶನವೂ ಕೊಡಬೇಕು. ಯಾಕಂದರೆ ಮಕ್ಕಳಂದ್ರೆ ಕೈಯಲ್ಲಿರುವಂಥ ಹಕ್ಕಿಯ ಹಾಗೆ ಮಕ್ಕಳ ಮನಸ್ಸನ್ನು ಜೋರಾಗಿ ಅವರಿಗೆ ದಿಗ್ಬಂಧನ ಹಾಕಿದರೆ ಏನಾಗುತ್ತೆ, ಕೈಯಲ್ಲಿರುವಂಥ ಹಕ್ಕಿ ಸತ್ತೋಗುತ್ತೆ. ಭಾಳಷ್ಟು ಸ್ವಾತಂತ್ರ್ಯ ಕೊಟ್ಟು ನನ್ನ ಮಗುವಿಗೆ ಏನು ಬೇಕಂತ ಅದನ್ನೆಲ್ಲ ಕೊಡಿಸಿ ಇದನ್ನು ಮಾಡಿದರೆ ಸ್ವಲ್ಪ ಫ್ರೀ ಆಗಿಬಿಟ್ರೆ ಹಾರು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಮಕ್ಕಳನ್ನು ಹೇಗೆ ಬೆಳೆಸಬೇಕನ್ನುವಂಥದ್ದನ್ನು ಕೂಡ ಇವತ್ತಿನ ದಿನಮಾನದಲ್ಲಿ ಪಾಲಕರು ಚಿಂತನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಇವತ್ತು ಗುಣಮಟ್ಟದ ಶಿಕ್ಷಣದೊಂದಿಗೆ ಅವರಿಗೆ ಬದುಕಿಗೆ ಪೂರಕವಾದಂಥ ಎಲ್ಲ ಒಂದು ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಇವತ್ತು ಬಿತ್ತಬೇಕಾಗಿದೆ. ಆ ಮೂಲಕ ಅವರಲ್ಲಿ ಒಂದು ಸನಾತನ ಧರ್ಮ ಏನಿದೆ ಅದನ್ನು ಮತ್ತೊಮ್ಮೆ ಈ ಒಂದು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಾದವರು ಕೂಡ ಭಾಳಷ್ಟು ಭಕ್ತಿ ಗೌರವವನ್ನು ಗುರು ಹಿರಿಯರಲ್ಲಿ ಕಾಣಬೇಕು. ಇವತ್ತು ನಾನು ಸಾಧಿಸಿದೆ ಅನ್ನುವಂಥ ಮನೋಭಾವ ನಿಮ್ಮಲ್ಲಿ ಏನಾದರೂ ಮದ ಅನ್ನುವಂಥದ್ದು ಬಂದರೆ ಖಂಡಿತವಾಗಲೂ ಎದೆ ಉಬ್ಬಿಸಿ ನಾವು ನಡೆದರಪ್ಪ ಅಂದ್ರೆ ಮುಂದೊಂದು ದಿನ ಎದೆ ತಗ್ಗಿಸಿ ನಡೆಯುವಂಥ ಸನ್ನಿವೇಶ ಅವಕಾಶಗಳು ಬರ್ತಾ ಇರ್ತವೆ. ಹಾಗಾಗಿ ಮಕ್ಕಳಾದವರು ಅವರು ಕೂಡ ಯಾವತ್ತಿಗೂ ನಿಮ್ಮಲ್ಲಿ ಯಾವುದೇ ರೀತಿಯ ಅಹಂಭಾವವನ್ನು ತಾಳಬೇಡಿ, ಯಾವತ್ತಿಗೂ ಬಾಗುವಂಥ ಗುಣವನ್ನು ಕಲೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ನೀವು ಎಷ್ಟು ಪಡ್ಕೊಂಡಿದ್ದೀರಿ, ಪಡ್ಕೊಂಡಲ್ಲಿ ಕನಿಷ್ಠ ಸ್ವಲ್ಪ ಆದರೂ ಕೂಡ ಈ ಸಮಾಜಕ್ಕೆ ನೀಡುವಂಥ ಕಾಯಕವನ್ನು ನೀವೆಲ್ಲರೂ ಕೂಡ ಮಾಡ್ತೀರಿ ಅನ್ನುವಂಥ ಒಂದು ಸದಿಚ್ಛೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದೋಹಂತಿ ಗಾವ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ನಾವೆಲ್ಲರೂ ಕೂಡ ಪರರ ಉಪಕಾರಕ್ಕಾಗಿ ನಮ್ಮ ಯಾವತ್ತಿಗೂ ಜೀವನ ನಮ್ಮ ಚಿಂತನೆ ಮಾಡ್ತಾ ಇದ್ದೇವೆ. ಇವತ್ತು ನನ್ನ ನೋವು ನನಗೆ ಅರ್ಥ ಆಗೈತೆ ಅಂದರೆ ನಾನು ಜೀವಿತವಾಗಿದ್ದೇನೆ ಅಂತ ಅರ್ಥ. ನನ್ನ ನೋವು ನನಗೆ ಅರ್ಥ ಆದರೆ ನಾನು ಬದುಕಿದ್ದೇನೆ ಅಂತ ಅರ್ಥ. ಆದರೆ ಪರರ ನೋವು ನನಗೆ ಅರ್ಥವಾದರೆ ನಾನು ಮನುಷ್ಯನಾಗಿದ್ದೇನೆ ಅಂತ ಅರ್ಥ. ಅಂಥ ಮನುಷ್ಯನಾದಂಥ ವ್ಯಕ್ತಿತ್ವವನ್ನು ಇವತ್ತಿನ ಸಮಾಜಕ್ಕೆ ನೀಡುವಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ದೇವಾಂಗ ಸಂಘ ಮಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಸಮಯವನ್ನು ನಿಗದಿ ಆಗಿರೋದ್ರಿಂದ, ಸಮಯ ಆಗಿರೋದರ ಕಾರಣದಿಂದ ನನ್ನ ಒಂದಿಷ್ಟು ವಿಚಾರಗಳಿಗೆ ಈ ಸಂದರ್ಭದಲ್ಲಿ ನಾನು ಮುಗಿಸಿ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ಮತ್ತೊಮ್ಮೆ ನನ್ನ ಭಕ್ತಿಯ ಸಮರ್ಪಣೆಯನ್ನು ಮಾಡ್ತಾ, ನಾವೆಲ್ಲರೂ ಕೂಡ ಈ ಒಂದು ಸಮಾಜಕ್ಕೆ ಏನಾದರೂ ಒಂದು ವಿಶಿಷ್ಟ ಕೊಡುಗೆಯನ್ನು ನೀಡೋಣ ಅನ್ನುವಂಥ ಸದಿಚ್ಛೆ ವ್ಯಕ್ತಪಡಿಸಿ ನನ್ನ ಎರಡು ಮಾತು ವಿರಾಮ ಮಾಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ. ಧನ್ಯವಾದ.